ಒಂದಾನೊಂದು ಕಾಲದಲ್ಲಿ ಒಂದು ವ್ಯಾಪಾರಿಗಳಿಂದ ಮತ್ತು ಅವರ ಅಂಗಡಿಗಳಿಂದ ತುಂಬಿರೋ ಪಟ್ಟಣದಲ್ಲಿ ಜ್ವೀರ್ನಧನ ಅಂತ ಒಬ್ಬ ಯುವಕ ಇದ್ದ. ಆತ ಒಬ್ಬ ಒಳ್ಳೆ ಹಳೆ ವ್ಯಾಪಾರಿ ಮಗ. ಆದರೆ ವ್ಯವಹಾರದಲ್ಲಿ ಜ್ವೀರ್ನಧನನಿಗೆ ತನ್ನ ತಂದೆಯಷ್ಟು ಅದೃಷ್ಟ ಇರಲಿಲ್ಲ. ಅವನು ವ್ಯಾಪಾರದಲ್ಲಿ ನಷ್ಟಗಳನ್ನು ಎದುರಿಸಿ ತನ್ನ ಎಲ್ಲಾ ಹಣನ್ನು ಕಳ್ಕೊಂಡ. ಅಷ್ಟೇ ಅಲ್ಲದೆ ಸಿಕ್ಕಾಪಟ್ಟೆ ಸಾಲ ಬೇರೆ. ಅದಕ್ಕೆ ಜ್ವೀರ್ನಧನ, ಬಹುಶಃ ಬೇರೆ ಊರುಗಳಲ್ಲಿ ನನ್ನ ಅದೃಷ್ಟ ಕುದುರಬಹುದು, ನಾನು ದೂರ ದೂರದ ಊರುಗಳಿಗೆ ಹೋಗಿ ವ್ಯಾಪಾರ ಮಾಡಿ ಕಷ್ಟಪಟ್ಟು ದುಡಿದು ಮುಂದೆ ಬರ್ತೀನಿ ಅಂತ ನಿರ್ಧರಿಸ್ದ. ಹೊರಡೋಕ್ ಮುಂಚೆ ಅವನ ಬಳಿ ಉಳಿದಿದ್ದ ಏಕೈಕ ವಸ್ತು ಅಂದ್ರೆ ಅವನ ತಾತನಿಂದ ಅವನಿಗೆ ಬಂದ ಒಂದು ದೊಡ್ಡ ಗಟ್ಟಿಯಾದ ಹಾಗೂ ಬೆಲೆ ಬಾಳುವ ಕಬ್ಬಿಣದ ತಕ್ಕಡಿ. ಹೌದು ಮಕ್ಕಳೇ, ಅಂದಿನ ಕಾಲದಲ್ಲಿ ಕಬ್ಬಿಣ ಕೂಡ ಅಷ್ಟು ಬೆಲೆ ಇರ್ತಿತ್ತು. ಇನ್ನು ಅಷ್ಟು ಭಾರಿ ವಸ್ತುನ ಯಾಕೆ ಹೋದಲ್ಲೆಲ್ಲ ತಗೊಂಡು ಹೋಗ್ಬೇಕೋ, ಇನ್ನು ಅದನ್ನ ಅಡ ಇಟ್ಟು ಬಂದ ದುಡ್ಡಲ್ಲಿ ಮುಂದೆ ಹೋಗೋಕೆ ಸ್ವಲ್ಪ ಹಣನಾದ್ರೂ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಹತ್ರದಲ್ಲಿಯೇ ಇದ್ದ ತನ್ನ ವ್ಯಾಪಾರಿ ಗೆಳೆಯ ಬಾಲು ಹತ್ರ ಹೋಗಿ, ಸ್ನೇಹಿತನೆ, ನಾನು ಹೀಗೆ ಹೀಗೆ ಹೊರಗಡೆ ಹೋಗ್ತಾ ಇದ್ದೀನಿ, ಈ ತಕ್ಕಡಿನ ನಿನ್ ಬಳಿ ಇಟ್ಕೊಳಕ್ಕಾಗತ್ತಾ? ಅದಕ್ಕೆ ತಕ್ಕಷ್ಟ ಹಣನ ಕೊಡಕ್ಕಾಗತ್ತಾ? ನಾನು ಮರಳಿ ಬಂದಾಗ ನೀನು ಕೊಟ್ಟಷ್ಟ ಹಣನ ನಿನಗೆ ಹಿಂತಿರುಗಿಸಿ ಈ ಗಿರಿವಿಗಿಟ್ಟ ತಕ್ಕಡಿನ ಮತ್ತೆ ವಾಪಸ್ ಇಸ್ಕೋತೀನಿ ಎಂದ. ಅದಕ್ಕೆ ಬಾಲು ನಗುಮುಖದಿಂದ, ನನ್ನ ಬಳಿ ನಿನ್ ತಕ್ಕಡಿ ಸುರಕ್ಷಿತವಾಗಿರುತ್ತೆ, ನಿನ್ ಪ್ರಯಾಣ ಸುಖಕರವಾಗಿರ್ಲಿ, ನಿಂಗೆ ಯಶಸ್ಸು ಸಿಗ್ಲಿ ಅಂತ ಹೇಳಿ ಆ ತಕ್ಕಡಿನ ಗಿರಿವಿ ಇಟ್ಕೊಂಡು ಅದಕ್ಕೆ ತಕ್ಕಷ್ಟು ಹಣ ಕೊಟ್ಟು ಕಳಿಸ್ಕೊಟ್ಟ. ಇದಾಗಿ ಎಷ್ಟೋ ವರ್ಷಗಳು ಕಳೆದ್ವು. ಈ ಸಮಯದಲ್ಲಿ ಜ್ವೀರ್ನಧನ ಸುಮಾರು ಊರುಗಳನ್ನು ಪ್ರಯಾಣ ಮಾಡಿ ಹೊಸ ಹೊಸ ಜನಗಳನ್ನು ಭೇಟಿಯಾಗಿ ಕಷ್ಟಪಟ್ಟು ಚೆನ್ನಾಗಿ ದುಡಿದು ತಕ್ಕ ಮಟ್ಟಿಗೆ ಯಶಸ್ವಿಯಾದ. ಇನ್ನೇನ್ ಸಾಲ ಎಲ್ಲ ತೀರಿಸಿ ತನ್ನ ಊರಲ್ಲಿ ಹೊಸ ಜೀವನ ಪ್ರಾರಂಭಿಸೋಣ ಅನ್ನೋ ಉದ್ದೇಶದಿಂದ ಹಿಂತಿರುಗ್ದ. ಮೊದಲನೇದಾಗಿ ಬಾಲು ಹತ್ರ ಇದ್ದ ತನ್ನ ಪೂರ್ವಜರಿಂದ ತನಗೆ ಸಿಕ್ಕಿದ್ದ ತಕ್ಕಡಿನ ವಾಪಸ್ ಕೇಳೋಣ ಅಂತ ಬಾಲು ಹತ್ರ ಬಂದು, ಸ್ನೇಹಿತ, ನನ್ ತಕ್ಕಡಿ ವಾಪಸ್ ಕೊಡ್ತೀಯಾ? ಈಕೋ ನೀನು ಕೊಟ್ಟಷ್ಟು ದುಡ್ಡು ಅಂತ ಹಿಂತಿರುಗಿಸ್ತಾ ಕೇಳ್ಕೊಂಡ. ಆದ್ರೆ ಬಾಲು ತನ್ನ ತಲೆನ್ ಕೇರ್ಕೊಳ್ತಾ, ಓಹೋ ಗೆಳೆಯ ಜ್ವೀರ್ನಧನ, ನೀನು ವಾಪಸ್ ಬಂದಿದ್ದು ನಂಗೆ ಸಂತೋಷನೇ, ಆದ್ರೆ ಇಲ್ಲಿ ನಂಗೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದ್ಯಪ್ಪ. ಇಲ್ಲಿ ಸಿಕ್ಕಾಪಟ್ಟೆ ಇಲಿಗಳು ಮರಯ, ಅವು ನಿನ್ ತಕ್ಕಡಿನ ತಿಂದ್ಬಿಟ್ವು ಅಂತ. ಜ್ವೀರ್ನಧನನಿಗೆ ದಿಗ್ಭ್ರಮೆ ಆಯ್ತು. ಕಬ್ಬಣದ ತಕ್ಕಡಿನ ಇಲಿಗಳು ತಿನ್ನಕ್ ಸಾಧ್ಯ ಇದೆಯಾ? ಆದ್ರೆ ಬಾಲುಗ್ ಈ ಪ್ರಶ್ನೆ ಕೇಳಿ ಏನು ಉಪಯೋಗ ಇಲ್ಲ, ಬೇರೆ ಏನಾದ್ರೂ ಉಪಾಯ ಮಾಡ್ಕೋಬೇಕು ಅಂತ ಮನ್ಸಲ್ಲೇ ಅನ್ಕೊಂಡು ತನ್ನ ಭಾವನೆಗಳನ್ನೆಲ್ಲ ತೋರಿಸ್ಕೊಳ್ದೆ ನಗ್ತಾ, ಅಯ್ಯೋ ಹೌದಾ, ಏನ್ ಮಾಡೋಕ್ಕಾಗತ್ ಬಿಡು, ಇತ್ತೀಚೆಗೆ ಇಲಿಗಳು ತುಂಬಾ ಬಲಿಷ್ಠವಾಗಿ ಬೆಳೆದಿದ್ದಾವೆ ಅಲ್ವಾ, ಹೋಗ್ಲಿ ಬಿಡಪ್ಪ. ಅಂದ ಹಾಗೆ ನಾನ್ ನದಿಯಲ್ಲಿ ಸ್ನಾನ ಮಾಡ್ಬೇಕು, ನನ್ನ ವಸ್ತುಗಳನ್ನೆಲ್ಲ ದಡದಲ್ಲಿ ನೋಡ್ಕೊಳಕ್ಕೆ ನನ್ ಜೊತೆ ಸಹಾಯಕ್ಕೆ ನಿನ್ ಮಗನ್ ಕಳಿಸ್ಕೊಡ್ತೀಯಾ ಅಂತ ಕೇಳ್ದ. ಬಾಲು ಅಷ್ಟು ಸುಲಭವಾಗಿ ಜ್ವೀರ್ನಧನ ಒಪ್ಕೊಂಡಿದ್ದು ನೋಡಿ ಸಂತೋಷ ಆಗಿ ತನ್ನ ಬೆಳೆ ಬೇಯ್ತು ಅಂತ ಮನ್ಸಲ್ಲೇ ಅನ್ಕೊಂಡು ತನ್ನ ಮಗನ್ನ, ಪುಟ ಬಾರೋ ಇಲ್ಲಿ, ಚಿಕ್ಕಪ್ಪಂಗೆ ಸ್ನಾನ ಮಾಡೋ ಹಾಗಾಗಿದೆಯಂತೆ, ಅವ್ರ ಜೊತೆ ಹೋಗಿ ಅವ್ರಿಗೆ ಸಹಾಯ ಮಾಡೋ ಅಂತ ಆದೇಶಿಸ್ದ. ಪಾಪ ಬಾಲು ಮಗ ಚಿಕ್ಕ ಹುಡುಗ, ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ, ತನ್ ಪಾಡಿಗೆ ತಾನು ಜ್ವೀರ್ನಧನನ್ ಜೊತೆ ನದಿ ಕಡೆ ನಡ್ಕೊಂಡು ಹೊರಟ. ನದಿ ಹತ್ರ ಜ್ವೀರ್ನಧನ ಒಂದ್ ಗುಹೆ ನೋಡಿದ್ದ. ಅವನು ಬಾಲು ಮಗನಿಗೆ, ಮಗು ಹೆದರ್ಬೇಡ, ಇಲ್ಲೇ ಗುಹೆ ಒಳಗೋಗಿ ಇರು ಅಂತ ಹೇಳಿ ಆ ಹುಡುಗ ಗುಹೆ ಒಳಗ್ ಹೋದ್ಮೇಲೆ ಒಂದು ಬಂಡೆಗಲ್ಲನ್ನ ಗುಹೆ ದ್ವಾರಕ್ ತಳ್ಳಿ ಮುಚ್ಚಿಬಿಟ್ಟ. ಹೀಗೆ ಬಾಲು ಮಗನ್ನ ಮುಚ್ಚಿಟ್ಟು ಏನೂ ಆಗಿಲ್ವೇನೋ ಅನ್ನೋ ರೀತಿ ಬಾಲು ಹತ್ರ ಮತ್ತೆ ವಾಪಸ್ ಬಂದ. ಜ್ವೀರ್ನಧನ ಒಬ್ನೇ ಬಂದಿದ್ ನೋಡಿ ಬಾಲು, ನನ್ ಮಗ ಎಲ್ಲಿ ಅಂತ ಕೇಳ್ದ. ಅದಕ್ಕೆ ಜ್ವೀರ್ನಧನ, ಅಯ್ಯೋ ಬಾಲು, ನಾ ಸ್ನಾನ ಮಾಡುವಾಗ ತುಂಬಾ ವಿಚಿತ್ರ ಘಟನೆ ನಡೀತಪ್ಪ. ನಿನ್ ಮಗ ದಡದ ಮೇಲಿದ್ದ, ಆಗ ಒಂದು ರಾಜಹಂಸ ಬಂದು ಮೇಲಿಂದ ಹಾರ್ಕೊಂಡ್ ಬಂದು ಅವನನ್ನ ಎತ್ಕೊಂಡು ಹೋಗ್ಬಿಡ್ತಪ್ಪ ಅಂದ. ಅದನ್ ಕೇಳಿ ಬಾಲುಗೆ ತುಂಬಾ ಕೋಪ ಬಂತು. ನಿಂಗೇನಾದ್ರೂ ತಲೆ ಇದೆಯಾ? ಒಂದು ರಾಜಹಂಸ ನನ್ನ 10 ವರ್ಷದ ಮಗನ್ನ ಹೇಗೆ ಎತ್ಕೊಂಡು ಹಾರು ಹೋಗೋಕ್ ಸಾಧ್ಯ? ನೀನು ಸುಳ್ಳು ಹೇಳ್ತಾ ಇದೀಯ, ನಾನು ನಿನ್ನ ಹಳ್ಳಿ ಹಿರಿಯರ ಹತ್ರ ಕರ್ಕೊಂಡು ಹೋಗಿ ದೂರು ಕೊಡ್ತೀನಿ ಅಂದ. ಜ್ವೀರ್ನಧನ, ಆಯ್ತು ಸರಿ, ಹಿರಿಯರ ಹತ್ರಕ್ಕೆ ಹೋಗೋಣ ಬಾ ಅಂದ. ಮಕ್ಕಳೇ, ಆಗಿನ ಕಾಲದಲ್ಲಿ ಹಳ್ಳಿ ಹಿರಿಯರೇ ನ್ಯಾಯ ಕೊಡ್ತಾ ಇದ್ದಿದ್ದು. ಈಗಿನ ತರ ಪೊಲೀಸು ಕಚೇರಿ ನ್ಯಾಯಾಲಯ ಅಂತೆಲ್ಲ ಇರ್ತಿರ್ಲಿಲ್ಲ, ಮತ್ತೆ ತೀರ್ಪುಗಳು ಕೂಡ ಅಷ್ಟೇ ವೇಗವಾಗಿ ಬರ್ತಿದ್ವು. ಹೀಗೆ ಬಾಲು ಮತ್ತು ಜ್ವೀರ್ನಧನ ಇಬ್ರು ಹಳ್ಳಿ ಹಿರಿಯರ ಹತ್ರ ಹೋದಾಗ
ಬಾಲು ಅಯ್ಯಯ್ಯಪ್ಪೋ ನೋಡ್ರೋ, ಇವನು ನನ್ ಮಗನ್ ಕದ್ಬಿಟ್ಟ ಅಂತ ಜೋರ್ ಧ್ವನಿಯಲ್ಲಿ ಕೂಗಾಡಕ್ ಶುರು ಮಾಡ್ಬಿಟ್ಟ. ಅಲ್ಲೇ ಅರಳಿ ಮರದ ಕೆಳಗ್ ಕೂತ್ಕೊಂಡಿದ್ದ ಹಿರಿಯರು ಏನಾಯ್ತು ಅಂತ ಕೇಳಿ ಜ್ವೀರ್ನಧನನ್ ಕಡೆ ನೋಡಿದಾಗ ಅವನು ಶಾಂತನಾಗಿ, ಖಂಡಿತ ನಾನ್ ಕಳ್ಳ ಅಲ್ಲ, ಒಂದು ರಾಜಹಂಸ ಒಮ್ಮೆಲೆ ಆಕಾಶದಿಂದ ಕೆಳಗ್ ಬಂದು ಇವನ್ ಮಗನನ್ನ ಎತ್ಕೊಂಡ್ ಹಾರ್ ಹೋಯ್ತು ಅಂತ ಮತ್ತೆ ಅದೇ ಮಾತುಗಳನ್ನ ತಿರುಗಿಸಿ ಹೇಳ್ದ. ಅದಕ್ಕೆ ಊರಿನ ಹಿರಿಯರಿಗೆ ಅನುಮಾನ ಬಂತು. ಅವರು ಸಿಟ್ಟಿನಿಂದ, ಅಯ್ಯ, ಆ ತರ ರಾಜಹಂಸ ಮಕ್ಕಳನ್ನ ಎತ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ, ಈ ರೀತಿ ಅರ್ಥವಿಲ್ದ ಮಾತುಗಳನ್ನ ಆಡ್ಬೇಡ ಅಂದ್ರು. ಅದಕ್ಕೆ ಜ್ವೀರ್ನಧನ ನಗ್ತಾ, ಕ್ಷಮಿಸಿ ಹಿರಿಯರೇ, ಯಾವ ಊರಲ್ಲಿ ಇಲಿಗಳು ಕಬ್ಬಿಣದ ತಕ್ಕಡಿನ ತಿಂತಾವೋ ಆ ಊರಲ್ಲಿ ರಾಜಹಂಸ ಮಕ್ಕಳನ್ನ ಎತ್ಕೊಂಡು ಹೋಗಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತ ಕೇಳ್ದ. ಹಿರಿಯರು ಆಶ್ಚರ್ಯದಿಂದ, ಏನಪ್ಪ ಇದು, ಇಲಿ ಕಬ್ಬಿಣ ತಿಂತ, ಪೂರ್ತಿ ವಿಚಾರ ಹೇಳು ಅಂತ ಕೇಳಿದ್ರು. ಆಗ ಜ್ವೀರ್ನಧನ ಎಲ್ಲ ವಿಷಯನೂ ವಿವರಿಸ್ತ. ತಾನು ತಕ್ಕಡಿನ ಬಾಲು ಹತ್ರ ಬಿಟ್ಟಿದ್ದು, ಬಾಲು ಇಲಿಗಳು ತಿಂದ್ವು ಅಂತ ಸುಳ್ಳು ಹೇಳಿದ್ದು, ಮತ್ತು ತಾನು ಬುದ್ಧಿ ಕಲ್ಸಕ್ಕೆ ಬಾಲು ಮಗನ ಮುಚ್ಚಿಟ್ಟಿರೋ ವಿಚಾರ ಎಲ್ಲ ಹೇಳ್ದ. ಅದನ್ ಕೇಳಿ ಊರಿನ ಹಿರಿಯರಿಗಷ್ಟೇ ಅಲ್ಲ, ಊರಿನ ಎಲ್ಲಾ ಜನಗಳಿಗೂ ನಗು ಬಂದ್ಬಿಡ್ತು. ಅಲ್ಲಿ ಸುತ್ತಮುತ್ತ ನಿಂತಿದ್ದವರೆಲ್ಲ ನಗಕ್ ಶುರು ಮಾಡ್ಬಿಟ್ರು. ಆಗ ಬಾಲು ತಲೆ ತಗ್ಗಿಸ್ತ. ನಗ್ತಾನೆ ಇದ್ದ ಹಿರಿಯರು, ಬಾಲು, ಆ ರೀತಿ ಸುಳ್ಳು ಹೇಳ್ಬಾರ್ದಪ್ಪ, ತಕ್ಷಣ ಹೋಗಿ ಅವನ್ ತಕ್ಕಡಿನ ಅವನಿಗೆ ವಾಪಸ್ ಕೊಡು, ಮತ್ತೆ ನಿನ್ ಮಗನ್ನ ಗವಿಯಿಂದ ಬಿಡಿಸ್ಕೊಂಡ್ ಬಾ ಅಂತ ತೀರ್ಪು ಕೊಟ್ರು. ಬಾಲು ತಪ್ಪೊಪ್ಕೊಂಡು ಕ್ಷಮೆ ಕೇಳ್ದ. ಅಂದಿನಿಂದ ಆ ಊರಿನ ಜನಗಳು ಹೆಚ್ಚು ಪ್ರಾಮಾಣಿಕರಾಗಿ ಬದುಕಲಾರಂಭಿಸಿದ್ರು. ಮಕ್ಕಳೇ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖ ಇಲ್ಲ. ಇನ್ನೊಬ್ಬರ ವಸ್ತು, ಹಣ ಅಥವಾ ಆಸ್ತಿ ಲಪಟಾಯಿಸೋ ಉದ್ದೇಶದಿಂದ ಸುಳ್ಳಿನ ಕಂತೆ ಕಟ್ಟಿದ್ರೆ ಮುಂದೊಂದು ದಿನ ಅದಕ್ಕೆ ದೊಡ್ಡ ಬೆಲೆ ತೆರಬೇಕಾಗತ್ತೆ. ಪ್ರಾಮಾಣಿಕವಾಗಿ ಜೀವನ ನಡೆಸಬೇಕು, ಎಲ್ಲರೊಂದಿಗೆ ಸಹಕಾರದಿಂದ ಬಾಳಬೇಕು.